ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026ರ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಜ್ಯೇಷ್ಠ ಮಾಸವು ವಿಶೇಷ ಮಹತ್ವವನ್ನು ಹೊಂದಿದೆ. ಏಕೆಂದರೆ ಈ ವರ್ಷ ಜ್ಯೇಷ್ಠ ಮಾಸಕ್ಕೆ ಅಧಿಕ ಮಾಸ ಬಂದಿರುವುದರಿಂದ 2 ಜ್ಯೇಷ್ಠ ಮಾಸಗಳು ಬರುತ್ತವೆ. ಅವುಗಳಲ್ಲಿ ಮೊದಲನೆಯದು ಅಧಿಕ ಜ್ಯೇಷ್ಠ ಮಾಸ ಹಾಗೂ ಎರಡನೆಯದು ನಿಜ ಜ್ಯೇಷ್ಠ ಮಾಸ. 2026ರ ನಿಜ ಜ್ಯೇಷ್ಠ ಮಾಸವು ಜೂನ್ 16ರಿಂದ ಜುಲೈ 14ರವರೆಗೆ ಇರುತ್ತದೆ. ಇದೇ ಮಾಸವನ್ನು ಶಾಸ್ತ್ರಗಳು ಶುಭ ಕಾರ್ಯಗಳಿಗೆ ಯೋಗ್ಯವಾದ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಅತ್ಯಂತ ಪವಿತ್ರವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ನಿಜ ಜ್ಯೇಷ್ಠ ಮಾಸದ ಮಹತ್ವವೇನು? ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು ಯಾವುವು? ಯಾವ ದೇವರ ಆರಾಧನೆ ವಿಶೇಷ ಫಲ ನೀಡುತ್ತದೆ? ಯಾವ ದಾನಗಳು ಪುಣ್ಯವನ್ನು ಹೆಚ್ಚಿಸುತ್ತವೆ? ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ನಿಜ ಜ್ಯೇಷ್ಠ ಮಾಸದ ಆಧ್ಯಾತ್ಮಿಕ ಮಹತ್ವ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಾಸಕ್ಕೂ ಒಬ್ಬ ಅಧಿದೇವತೆ ಇರುತ್ತಾರೆ. ಜ್ಯೇಷ್ಠ ಮಾಸದ ಅಧಿದೇವತೆ ತ್ರಿವಿಕ್ರಮ ದೇವರು, ಅಂದರೆ ಮಹಾವಿಷ್ಣುವಿನ ರೂಪ. ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಏಕಾದಶಿ ವ್ರತಗಳನ್ನು ಆಚರಿಸುವುದರಿಂದ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಉತ್ತಮ ಸ್ಥಾನಮಾನ ದೊರೆಯುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಸೂರ್ಯದೇವ ಮತ್ತು ಹನುಮಂತನ ಆರಾಧನೆಗೆ ವಿಶೇಷ ಮಹತ್ವ. ಜ್ಯೇಷ್ಠ ಮಾಸದಲ್ಲಿ ಸೂರ್ಯನ ಪ್ರಭಾವ ಹೆಚ್ಚಾಗಿರುವುದರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ಬಹಳ ಶುಭಕರವಾಗಿದೆ. ಇದೇ ಸಮಯದಲ್ಲಿ ಹನುಮಂತನ ಆರಾಧನೆಗೂ ವಿಶೇಷ ಮಹತ್ವವಿದೆ. ರಾಮಾಯಣದ ಪ್ರಕಾರ ಶ್ರೀರಾಮ ಮತ್ತು ಹನುಮಂತನ ಮೊದಲ ಭೇಟಿ ಜ್ಯೇಷ್ಠ ಮಾಸದಲ್ಲಿಯೇ ನಡೆದಿತು ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಮಾಸದಲ್ಲಿ ಹನುಮಾನ್ ಚಾಲೀಸ ಪಠಿಸುವುದು, ಸುಂದರಕಾಂಡ ಪಾರಾಯಣ ಮಾಡುವುದು ಹಾಗೂ ಶ್ರೀರಾಮನ ನಾಮಸ್ಮರಣೆ ಮಾಡುವುದು ವಿಶೇಷ ಫಲವನ್ನು ನೀಡುತ್ತದೆ. ಗಂಗಾ ದಸರಾ ಮತ್ತು ಪಾಪನಾಶಕ ಮಹಿಮೆ. ಜ್ಯೇಷ್ಠ ಶುಕ್ಲ ದಶಮಿಯಂದು ಆಚರಿಸಲಾಗುವ ಗಂಗಾ ದಸರಾ ಅತ್ಯಂತ ಪವಿತ್ರ ದಿನವಾಗಿದೆ. ಪುರಾಣಗಳ ಪ್ರಕಾರ ಇದೇ ದಿನ ಗಂಗಾದೇವಿಯು ಭೂಲೋಕಕ್ಕೆ ಅವತರಿಸಿದಳು. ಈ ದಿನ ನದಿ ಸ್ನಾನ ಮಾಡುವುದು ಅಥವಾ ಗಂಗಾದೇವಿಯನ್ನು ಸ್ಮರಿಸುವುದರಿಂದ ದೇಹ, ಮನಸ್ಸು ಮತ್ತು ಮಾತಿನಿಂದ ಆಗಿರುವ 10 ವಿಧದ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗಿದೆ. ದಾನ ಧರ್ಮಗಳ ಮಹತ್ವ. ಜ್ಯೇಷ್ಠ ಮಾಸದಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಾಗಿರುವುದರಿಂದ ದಾಹದಿಂದ ಬಳಲುತ್ತಿರುವವರಿಗೆ ನೀರು ನೀಡುವುದು ಮಹಾಪುಣ್ಯವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ಮಾಸದಲ್ಲಿ ವಿಶೇಷವಾಗಿ ಜಲಕುಂಭ ದಾನ, ಕೊಡೆ ದಾನ, ಬೀಸಣಿಕೆ ದಾನ, ಚಂದನ ದಾನ, ಪಾದರಕ್ಷೆ ದಾನ, ಎಳ್ಳಿನ ದಾನ ಮಾಡುವುದರಿಂದ ವಿಶೇಷ ಪುಣ್ಯ ದೊರೆಯುತ್ತದೆ. ಧರ್ಮಸಿಂಧು ಗ್ರಂಥದ ಪ್ರಕಾರ ಜ್ಯೇಷ್ಠ ಪೌರ್ಣಿಮೆಯಂದು ತಿಲದಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಶುಭ ಕಾರ್ಯಗಳಿಗೆ ಅತ್ಯುತ್ತಮ ಮಾಸ. ಅಧಿಕ ಮಾಸದಲ್ಲಿ ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಉಪನಯನ, ನಾಮಕರಣ ಮುಂತಾದ ಮಂಗಳ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ನಿಜ ಜ್ಯೇಷ್ಠ ಮಾಸ ಆರಂಭವಾದ ನಂತರ ಎಲ್ಲ ಶುಭ ಮುಹೂರ್ತಗಳು ಮತ್ತೆ ಆರಂಭವಾಗುತ್ತವೆ. ಆದ್ದರಿಂದ ವಿವಾಹ, ಗೃಹ ಪ್ರವೇಶ, ಉಪನಯನ, ಹೊಸ ಉದ್ಯೋಗ ಆರಂಭ, ವ್ಯಾಪಾರ ಆರಂಭ, ನಾಮಕರಣ ಮುಂತಾದ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ನಡೆಸಬಹುದು. 2026ರ ನಿಜ ಜ್ಯೇಷ್ಠ ಮಾಸದ ಪ್ರಮುಖ ಹಬ್ಬಗಳು ಮತ್ತು ವ್ರತಗಳು. ಜೂನ್ 16, 2026 ಜ್ಯೇಷ್ಠ ಪೌರ್ಣಿಮಾ ಮತ್ತು ವಟಪೂರ್ಣಿಮಾ ವ್ರತ. ಈ ದಿನ ವಿವಾಹಿತ ಮಹಿಳೆಯರು ಆಲದ ಮರಕ್ಕೆ ಪೂಜೆ ಸಲ್ಲಿಸಿ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ವ್ರತ ಆಚರಿಸುತ್ತಾರೆ. ಜೂನ್ 21, 2026 ಮಿಥುನ ಸಂಕ್ರಾಂತಿ. ಸೂರ್ಯನು ಮಿಥುನ ರಾಶಿಗೆ ಪ್ರವೇಶಿಸುವ ಪವಿತ್ರ ದಿನ. ಜೂನ್ 25, 2026 ನಿರ್ಜಲ ಏಕಾದಶಿ. ಎಲ್ಲ ಏಕಾದಶಿಗಳಲ್ಲಿಯೂ ಅತ್ಯಂತ ಶ್ರೇಷ್ಠ ಮತ್ತು ಕಠಿಣವಾದ ಏಕಾದಶಿ ಎಂದು ಇದನ್ನು ಪರಿಗಣಿಸಲಾಗುತ್ತದೆ. ಈ ದಿನ ಉಪವಾಸ ಆಚರಿಸಿ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡುವುದರಿಂದ ವರ್ಷಪೂರ್ತಿ ಆಚರಿಸದ ಏಕಾದಶಿಗಳ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಜೂನ್ 26, 2026 ಗಂಗಾ ದಸರಾ ಹಾಗೂ ಜಗನ್ನಾಥ ರಥಯಾತ್ರೆ. ಈ ದಿನ ಗಂಗಾದೇವಿಯ ಸ್ಮರಣೆ ಹಾಗೂ ಶ್ರೀ ಜಗನ್ನಾಥನ ರಥಯಾತ್ರೆ ಪ್ರಾರಂಭವಾಗುತ್ತದೆ. ಜುಲೈ 10, 2026 ಯೋಗಿನಿ ಏಕಾದಶಿ. ಪಾಪಗಳನ್ನು ನಿವಾರಿಸಿ ಪುಣ್ಯವನ್ನು ಹೆಚ್ಚಿಸುವ ಅತ್ಯಂತ ಪವಿತ್ರ ಏಕಾದಶಿ.
ಜುಲೈ 12, 2026 ಪ್ರದೋಷ ವ್ರತ ಮತ್ತು ಮಾಸಿಕ ಶಿವರಾತ್ರಿ. ಈ ದಿನ ಶಿವನ ಆರಾಧನೆ ಮಾಡುವುದರಿಂದ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗಿದೆ. ಜುಲೈ 14, 2026 ಜ್ಯೇಷ್ಠ ಅಮಾವಾಸ್ಯೆ. ಇದರೊಂದಿಗೆ ನಿಜ ಜ್ಯೇಷ್ಠ ಮಾಸ ಮುಕ್ತಾಯವಾಗುತ್ತದೆ. ಆರೋಗ್ಯ ಮತ್ತು ವೈಜ್ಞಾನಿಕ ಮಹತ್ವ. ಜ್ಯೇಷ್ಠ ಮಾಸದಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಾಗಿರುವುದರಿಂದ ಆಯುರ್ವೇದದ ಪ್ರಕಾರ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತದೆ. ಆದ್ದರಿಂದ ಹೆಚ್ಚು ನೀರು ಕುಡಿಯಬೇಕು. ಮಜ್ಜಿಗೆ, ಹಣ್ಣುಗಳು ಹಾಗೂ ದ್ರವ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಅತಿಯಾದ ಖಾರ ಮತ್ತು ಮಸಾಲೆ ಪದಾರ್ಥಗಳನ್ನು ಕಡಿಮೆ ಬಳಸಬೇಕು. ಜಲ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಇವುಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಸಹಾಯ ಮಾಡುತ್ತವೆ. ಸ್ನೇಹಿತರೆ, ಒಟ್ಟಿನಲ್ಲಿ 2026 ನಿಜ ಜ್ಯೇಷ್ಠ ಮಾಸವು ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಮಾಸವಾಗಿದೆ. ಈ ಪವಿತ್ರ ಮಾಸದಲ್ಲಿ ವಿಷ್ಣು, ಸೂರ್ಯದೇವ ಮತ್ತು ಹನುಮಂತನ ಆರಾಧನೆ ಮಾಡಿ ಯಥಾಶಕ್ತಿ ದಾನ ಧರ್ಮಗಳನ್ನು ನೆರವೇರಿಸಿದರೆ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳು ನಂಬಿಕೆಯಾಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.